ದಿನದ ಸೂರ್ಯೋದಯ. ಅಂತವರಿಯದ ಅನಂತ ನದಿಯ ಶಾಂತಿಯನ್ನೇ ಸೂರ್ಯಗೊಂಡು ಋಷಾಶ್ರಮಗಳ ಶಾಂತಿಯನ್ನೇ ಮೈದಳೆದು ನಿಂತಿಯದು ಈ ಪುಣ್ಯ ತಾಣ. ಬಾದಾಮಿಯ ಚಾಲುಕ್ಯರ ಆದಿಯಾಗಿ ವಿಜಯನಗರ ಸಾಮ್ರಾಜ್ಯದ ಅಂತ್ಯದವರೆಗೂ ಮೆರೆದ ನೆಲವೆಂದು ಬರಿದಾಗಿ ಮಲಗಿಯದು ಬೇರಿ ನಾಸರೆ ತಪ್ಪಿದ ಬಳ್ಳಿಯಂತೆ. ಬಾದಾಮಿಯಿಂದ ಪಟ್ಟದ ಕಲ್ಲಿನ ಮೇಲೆ ಹಾಯ್ದು ಐವಳ್ಳಿಗೆ ಬರುವ ಅಂದಿನ ರಾಜಬೀದಿ ಇಂದು ನೀರವವಾಗಿದೆ, ನಿರ್ಕ್ಷಣವಾಗಿದೆ. ಅಳಿದುಳಿದ ಗತಕಾಲದ ಸಾಮ್ರಾಜ್ಯ ವೈಭವದ ಸಂಭ್ರಾನ್ನತೆಯನ್ನು ಸದಾಶಯದಿಂದ ಹೇಳುತ್ತಾ ಹರಿಯುತ್ತೇಳು ಪುಣ್ಯವಾಹಿನಿ ಮಲಪ್ರಭೆ. ಪಿತೃವಚನ ಪರಿಪಾಲನಾರ್ಥವಾಗಿ ಮಾತೃ ರೇಣುಕಾಳ ಶಿರಸ್ಸನ್ನೇ ಕತ್ತರಿಸಿದ ಪರಶುರಾಮ ತನ್ನ ಗಂಡು ಗೊಡಲಿಗೆ ಹತ್ತಿಕೊಂಡ ಹೆತ್ತಮ್ಮನ ನೆತ್ತರನ್ನು ತೊಳೆದ ತಾಣವಿದಂತೆ. ಎಂತಹ ಭವ್ಯ ಇತಿಹಾಸ ಬಂದಿದೆ. ಅಂತೆಯೇ ಇತಿಹಾಸ ಪ್ರಸಿದ್ಧವಾಗಿ ಉಳಿಯಿತು ಐಹೊಳೆ ದಕ್ಷಿಣದ ಅಯೋಧ್ಯ ಎಂಬ ಹೆಸರು. ಅಂದದಿವ